ನಿಮ್ಮಲ್ಲಿರುವಂಥ ಅಸಮಾಧಾನವನ್ನು ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ಳಿ ಪ್ರಯತ್ನ ಮಾಡ್ತಿದೆ. ಕಾಂಗ್ರೆಸ್ನ ಕೆಲವು ನಾಯಕರು ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ, ನಿಮ್ಮನ್ನು ಪಕ್ಷಕ್ಕೆ ಸೆಳೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಓಡಾಡ್ತಾ ಇರುವಂಥದ್ದಕ್ಕೆ ನಿಮ್ಮ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಯಡಿಯೂರಪ್ಪನವ್ರಿಗೆ ಅನ್ಯಾಯ ಆಯಿತು ಅಂತ ಒಂದು ಸಮುದಾಯ ನಾವು ಅವರಿಂದ ಇದ್ವಿ. ಅದು ನಾವು ಪರ್ಸನಲ್ ಆಗಿ ತಗೊಳ್ಳಿಲ್ಲ. ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಮಾಡಲಿಲ್ಲ ಅನ್ನೋ ದಿವಸದಿಂದ ಒಂದು ದೊಡ್ಡ ಸಮುದಾಯ ಅವ್ರ ಜೊತೆಗಿತ್ತು. ಸಮುದಾಯದ ಎಲ್ಲರ ಹಿತರಕ್ಷಣೆ ಕಾಪಾಡಬೇಕಾದ್ದು ಅವ್ರ ಕೆಲಸ. ಸಮುದಾಯದಲ್ಲಿ ಯಾರೋ ಮೇಲ್ವರ್ಗದವ್ರದ್ದಲ್ಲ, ಇಡೀ ಸಮುದಾಯದಲ್ಲಿ ಯಾರ್ಯಾರಿಗೆ ಏನೇನು ಭಾಗ ಕೊಡಬೇಕು, ಯಾರನ್ನ ಎಲ್ಲೆಲ್ಲಿ ಗುರ್ತಿಸ್ಬೇಕು ಮಾಡ್ಕೊಂಡು ಹೋಗ್ಬೇಕಾಗಿದ್ದು ಅವ್ರ ಕೆಲಸ. ಆ ಕೆಲಸನ ಅವ್ರು ಮಾಡಿದರೆ ನಾವು ಹರ್ಷವಾಗಿರ್ತಿದ್ದು. ನಮ್ಮ ಸಮುದಾಯದವ್ರಿಗೆಲ್ಲ ಎಲ್ಲೆಲ್ಲಿದ್ದಾರೋ ಹೋಗಿ ಹೇಳ್ಕೊತಿದ್ದು, ಈಗಳಪ್ಪ ನಮಗೂ ಕೊಟ್ಟವ್ರೆ, ಎಲ್ಲ ಕಡೆನೂ ಕೊಡೋಕ್ಕಾಗಲ್ಲ, ಎಲ್ಲ ಕಡೆನೂ ಎಲ್ಲರೂ ಭಾಗ ಕೇಳೋಕ್ಕಲ್ಲ, ಎಲ್ಲ ಒಂದು ಕಡೆ. ಹಾಗಾಗಿ ಈವರೆಗೆ ತುಮಕೂರನ್ನು ನಮಗೆ ಕೊಡ್ತಾ ಬರ್ತಿದ್ರು. ನಾವು ಹೋಗಿ ಎಲ್ಲ ಕಡೆ ಮಾತಾಡ್ತಿದ್ದು, ಕ್ಯಾನ್ವಾಸ್ ಮಾಡ್ತಿದ್ದು, ನಮ್ಮ ಕೈಲಾದ ಪ್ರಯತ್ನ ಮಾಡಿ ನಮ್ಮ ಗುಂಪು ಅಥವಾ ನಮ್ಮ ಮಾತು ಕೇಳೋರು ಓಟ್ ಹಾಕಿಸ್ತಾ ಇದ್ದು. ಈಗ ಅದಕ್ಕೆಲ್ಲ ದೊಡ್ಡ ಹೊಡೆತ ಬಿದ್ದಿದೆಯಲ್ಲ, ಅದನ್ನು ಯಾರಾದರೂ ಅಂದೇ ಅಂತಾರೆ, ಎಲ್ಲಿದ್ದು ಏನು ಮಾಡ್ತೀರಿ, ನಿಮಗೆಲ್ಲ ಹಿಂಗೆ ಅವಮಾನ ಮಾಡಿದ್ದಾರೆ, ನಿಮ್ಗೆ ಯಾವ ರೆಪ್ರೆಸೆಂಟೇಷನ್ ಇಲ್ಲ ಅಂದರೆ ಅಲ್ಲಿ ಯಾಕೆ ಇರ್ತೀರಿ, ಹೊರಗಡೆ ಬನ್ನಿ ಅಂತ ಕೇಳ್ತಾರೆ. ನಾವು ಯೋಚನೆ ಮಾಡ್ತೀವಿ, ಇವ್ರ ಜೊತೆ ಹಿಂಗೆ ಇದ್ಕೊಂಡು ಹೋಗಿ ಇವ್ರು ಹಿಂಗೆ ನಮ್ಮ ಮೋಸ ಮಾಡ್ಕೊಂಡು ಹೋಗೋದಾದ್ರೆ ಇಲ್ಲಿ ಯಾಕೆ ಇರಬೇಕು, ಬೇಡ, ಎದುರುಗಡೆಯಿಂದಲೇ ರಾಜಕೀಯ ಮಾಡ್ತೀವಿ. ಆದಷ್ಟಾಗಲಿ, ಕನಿಷ್ಠ ಬೇರೆಯವ್ರು ನಮ್ಮನ್ನು ನಂಬ್ಕೊಂಡು ಒಂದಿಷ್ಟು ಓಟ್ ಹಾಕ್ತಾರೆ. ನಾವ್ಯಾಕೆ ಯಡಿಯೂರಪ್ಪನವರಿಂದಾಗಿ ನಾವ್ಯಾಕೆ ರೀ ಜಾತಿಗೆ ಬ್ರ್ಯಾಂಡ್ ಆಗಬೇಕು? ನಮ್ಗೆ ಇಷ್ಟ ಇಲ್ಲ, ನಾವೆಂದೂ ಬ್ರ್ಯಾಂಡ್ ಆದರಲ್ಲ. ಯಡಿಯೂರಪ್ಪನವ್ರ ಜೊತೆಗೆ ಹೋಗಿ ನಾವು ಜಾತಿ ಅಂತ ಬ್ರ್ಯಾಂಡ್ ಆಗಿದ್ದೀವಿ. ಈಗ ಆ ಕಳಂಕದಿಂದ ಆಚೆಗೆ ಬರೋ ಪ್ರಯತ್ನ ನಿರ್ಮಾಣ ಆಗುತ್ತೆ ಅಂದರೆ ನಾವು ಬರ್ತೀವಿ ಆಚೆಗೆ. ನಮ್ಮ ರಾಜಕೀಯ ನಾವು ಮಾಡಬೇಕಲ್ಲ. ಕಾಂಗ್ರೆಸ್ಗೆ ಹೋಗುವಂಥ ಸಂದರ್ಭ ಬಂದರೆ ಹೋಗ್ತೀರಾ ಅಂತ ಗೊತ್ತಿಲ್ಲಪ್ಪ. ನಾನು ಆಗ್ಲಿಂದ ಹೇಳ್ತಾ ಇದ್ದೇನೆ, ನನ್ನಕ್ಕೀಗ ಮುಗೀತು, ಪಾರ್ಲಿಮೆಂಟ್ ಕ್ಷೇತ್ರ ಮುಗೀತು. ಅಸೆಂಬ್ಲಿ ಕ್ಷೇತ್ರದಾಗಾರ ನಾನು ಮುಂದೆ ಏನು ಮಾಡಬೇಕು, ಹೆಂಗಿರಬೇಕು ಅಂತ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಬೇಕಲ್ಲ. ಇಲ್ಲಾರು ನಾಳೆ ಏನು ನನ್ನ ಭವಿಷ್ಯ ಅಂತ ನೋಡ್ಕೋಬೇಕಲ್ಲ. ನೋಡೋಣ, ಕಾಂಗ್ರೆಸ್ಗೆ ಹೋಗ್ಬೇಕಾದ್ರೂ ನಮಗೆ ಕಷ್ಟ ಐತಿ. ಕಾಂಗ್ರೆಸ್ ಪಾಪ BJPಯಿಂದ ಬಿಟ್ಟೋಗಿ ಅವ್ರು ಕಾಂಗ್ರೆಸ್ಸಲ್ಲಿ ನಿಂತಾರೆ. ಅವ್ರ ಮನಸ್ಸಿಗೆ ಯಾಕೆ ನೋವು ಮಾಡೋಕ್ಕೆ ಹೋಗೋಣ ನಾವು? ಅವ್ರು ಏನು ಮಾತಾಡ್ತಾರೆ, ಇವ್ರೇನು ಮಾತಾಡ್ತಾರೆ ಎಲ್ಲ ಆಮೇಲೆ ತೀರ್ಮಾನ ಮಾಡ್ತೀವಿ. ಮೊದಲೇ ಕಾರ್ಯಕರ್ತರ ಅಭಿಪ್ರಾಯನೇ ತಗೋತೀನಿ ನಾನು. ಈಗ ನೋಡಂಬ ಲಿಂಗಾಯತರು ಒಂದು 5-6 ಜಿಲ್ಲೆಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು ಅವರ ಮತದಾರರು. ಹೀಗಿರುವಂಥ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಯಾವುದು ಕಳೆದ ಸಾಕಷ್ಟು ವರ್ಷದಿಂದ ಕೂಡ ಟಿಕೆಟ್ ಕೊಡ್ತಾ ಬಂದಿದ್ರು. ಈ ಸರಿ ಟಿಕೆಟ್ ಮಿಸ್ ಆಯಿತು, ಅದರಲ್ಲೂ ಕೂಡ ನಿಮಗೆ ಈ ಥರದ ಒಂದು ಅನ್ಯಾಯ ಮಾಡಿದ್ರು ಅನ್ನುವಂಥ ವಿಚಾರ ರಾಜ್ಯದಲ್ಲಿ ಬಹುದೊಡ್ಡ ಹೊಡೆತ ಕೊಡುತ್ತಾ BJPಗೆ. ಅದರಲ್ಲೂ ಕೂಡ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನ ಪುತ್ರನೇ ನಿಂತಿರುವಂಥ ಅಲ್ಲೂ ಕೂಡ ಪೆಟ್ಟು ಕೊಡ್ತಾರ ಅಂತ. ಸ್ವಾಭಿಮಾನ ಇರೋ ಯಾರಿಗಾದರೂ ಇದು ನೋವು ತರುತ್ತೆ. ಸ್ವಾಭಿಮಾನ ಇರೋರಿಗೆ ನಾವು ಇವರಿಗೆ ಯಥೇಚ್ಛವಾಗಿ ಉದಾರವಾಗಿ ಪುಕ್ಸಟ್ಟೆಯಾಗಿ ಓಟ್ ಹಾಕ್ಕೊಂಡು ಹೋಗ್ತಿದ್ದೀವಿ. ನಾವೆಲ್ಲ ನಮ್ಮದು ಅಂತ ತಿಳ್ಕೊಂಡಿರುವಾಗ ಇವರು ಈ ರೀತಿ ಮಾಡ್ಕೊಂಡು ಹೋಗ್ತಾರೆ ಅಂತ ನೋವು, ಸ್ವಾಭಿಮಾನ ಯಾರಿಗಾದರೂ ಪೆಟ್ಟು ಬೀಳೋದು ಗ್ಯಾರಂಟಿ. ಅವ್ರು ಹೇಗೆ ವರ್ತಿಸ್ತಾರೆ ನನಗೆ ಗೊತ್ತಿಲ್ಲ, ಅದನ್ನೇನು ತೀರ್ಮಾನ ತಗೋತಾರೆ ಅವ್ರು ನನಗೆ ಗೊತ್ತಿಲ್ಲ. ಇಷ್ಟಾದರೂ ಆಗಲಿ, ನಾವು ಅಶಕ್ತರು ಅವ್ರ ಜೊತೆಗಿರಬೇಕು ಅಂದ್ಕೋತಾರೋ ಇಲ್ಲ ನಮ್ಮದೇ ಒಂದು ಶಕ್ತಿನ ಬೆಳೆಸ್ಕೋಬೇಕು ಅಂತಾರೋ ಗೊತ್ತಿಲ್ಲ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಪ್ರಿಮೇಚೂರಿಗೆ ನಾನು ಹೇಳೋಕ್ಕಾಗಲ್ಲ. ಬಟ್ ನಮಗಂತೂ ಅವಮಾನ ಮಾಡಿದ್ದಾರೆ ಯಡಿಯೂರಪ್ಪನವರು. ಮುಂದಿನ ನಿರ್ಧಾರ ಎಷ್ಟು ದಿನದೊಳಗೆ ತಗೊತೀರ ಸರ್? ಆಗುತ್ತೆ, ಇನ್ನೂ ಒಂದು 4-5-6 ದಿವಸ ಆಗ್ಬೋದು. ನಾನು ಒಂದೊಂದೇ ಬ್ಯಾಚ್ ಕರೆದು ಮಾತಾಡ್ತಿದ್ದೇನೆ. ಟೈಮ್ ತೊಗೊಳುತ್ತೆ, ನಿರ್ಧಾರಕ್ಕೆ ಬರ್ತೀನಿ. ಇದಿಷ್ಟು ಮಾಜಿ ಸಚಿವ ಮಾಧುಸ್ವಾಮಿ ಅವರು ಹೇಳ್ತಿರುವಂಥ ಮಾತು. ಇನ್ನೊಂದು 4-5 ದಿನಗಳಲ್ಲಿ ನಾನು ಎಲ್ಲ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತೀನಿ, ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನುವಂಥ ಮಾತನ್ನು ಮಾಧುಸ್ವಾಮಿ ಅವರು ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಹರ್ಷ ಸಿರ್ಸಿ, ವಿಸ್ತಾರ ನ್ಯೂಸ್, ತುಮಕೂರು. ನಿಮ್ಮಲ್ಲಿರುವಂಥ ಅಸಮಾಧಾನವನ್ನು ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ಳಿ ಪ್ರಯತ್ನ ಮಾಡ್ತಿದೆ. ಕಾಂಗ್ರೆಸ್ನ ಕೆಲವು ನಾಯಕರು ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ, ನಿಮ್ಮನ್ನು ಪಕ್ಷಕ್ಕೆ ಸೆಳೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಓಡಾಡ್ತಾ ಇರುವಂಥದ್ದಕ್ಕೆ ನಿಮ್ಮ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಯಡಿಯೂರಪ್ಪನವ್ರಿಗೆ ಅನ್ಯಾಯ ಆಯಿತು ಅಂತ ಒಂದು ಸಮುದಾಯ ನಾವು ಅವರಿಂದ ಇದ್ವಿ. ಅದು ನಾವು ಪರ್ಸನಲ್ ಆಗಿ ತಗೊಳ್ಳಿಲ್ಲ. ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಮಾಡಲಿಲ್ಲ ಅನ್ನೋ ದಿವಸದಿಂದ ಒಂದು ದೊಡ್ಡ ಸಮುದಾಯ ಅವ್ರ ಜೊತೆಗಿತ್ತು. ಸಮುದಾಯದ ಎಲ್ಲರ ಹಿತರಕ್ಷಣೆ ಕಾಪಾಡಬೇಕಾದ್ದು ಅವ್ರ ಕೆಲಸ. ಸಮುದಾಯದಲ್ಲಿ ಯಾರೋ ಮೇಲ್ವರ್ಗದವ್ರದ್ದಲ್ಲ, ಇಡೀ ಸಮುದಾಯದಲ್ಲಿ ಯಾರ್ಯಾರಿಗೆ ಏನೇನು ಭಾಗ ಕೊಡಬೇಕು, ಯಾರನ್ನ ಎಲ್ಲೆಲ್ಲಿ ಗುರ್ತಿಸ್ಬೇಕು ಮಾಡ್ಕೊಂಡು ಹೋಗ್ಬೇಕಾಗಿದ್ದು ಅವ್ರ ಕೆಲಸ.
ಆ ಕೆಲಸನ ಅವ್ರು ಮಾಡಿದರೆ ನಾವು ಹರ್ಷವಾಗಿರ್ತಿದ್ದು. ನಮ್ಮ ಸಮುದಾಯದವ್ರಿಗೆಲ್ಲ ಎಲ್ಲೆಲ್ಲಿದ್ದಾರೋ ಹೋಗಿ ಹೇಳ್ಕೊತಿದ್ದು, ಈಗಳಪ್ಪ ನಮಗೂ ಕೊಟ್ಟವ್ರೆ, ಎಲ್ಲ ಕಡೆನೂ ಕೊಡೋಕ್ಕಾಗಲ್ಲ, ಎಲ್ಲ ಕಡೆನೂ ಎಲ್ಲರೂ ಭಾಗ ಕೇಳೋಕ್ಕಲ್ಲ, ಎಲ್ಲೋ ಒಂದು ಕಡೆ. ಹಾಗಾಗಿ ಈವರೆಗೆ ತುಮಕೂರನ್ನು ನಮಗೆ ಕೊಡ್ತಾ ಬರ್ತಿದ್ರು. ನಾವು ಹೋಗಿ ಎಲ್ಲ ಕಡೆ ಮಾತಾಡ್ತಿದ್ದು, ಕ್ಯಾನ್ವಾಸ್ ಮಾಡ್ತಿದ್ದು, ನಮ್ಮ ಕೈಲಾದ ಪ್ರಯತ್ನ ಮಾಡಿ ನಮ್ಮ ಗುಂಪು ಅಥವಾ ನಮ್ಮ ಮಾತು ಕೇಳೋರು ಓಟ್ ಹಾಕಿಸ್ತಾ ಇದ್ದು. ಈಗ ಅದಕ್ಕೆಲ್ಲ ದೊಡ್ಡ ಹೊಡೆತ ಬಿದ್ದಿದೆಯಲ್ಲ, ಅದನ್ನು ಯಾರಾದರೂ ಅಂದೇ ಅಂತಾರೆ, ಎಲ್ಲಿದ್ದು ಏನು ಮಾಡ್ತೀರಿ, ನಿಮಗೆಲ್ಲ ಹಿಂಗೆ ಅವಮಾನ ಮಾಡಿದ್ದಾರೆ, ನಿಮ್ಗೆ ಯಾವ ರೆಪ್ರೆಸೆಂಟೇಷನ್ ಇಲ್ಲ ಅಂದರೆ ಅಲ್ಲಿ ಯಾಕೆ ಇರ್ತೀರಿ, ಹೊರಗಡೆ ಬನ್ನಿ ಅಂತ ಕೇಳ್ತಾರೆ. ನಾವು ಯೋಚನೆ ಮಾಡ್ತೀವಿ, ಇವ್ರ ಜೊತೆ ಹಿಂಗೆ ಇದ್ಕೊಂಡು ಹೋಗಿ ಇವ್ರು ಹಿಂಗೆ ನಮ್ಮ ಮೋಸ ಮಾಡ್ಕೊಂಡು ಹೋಗೋದಾದ್ರೆ ಇಲ್ಲಿ ಯಾಕಿರ್ಬೇಕು, ಬೇಡ, ಎದುರುಗಡೆಯಿಂದಲೇ ರಾಜಕೀಯ ಮಾಡ್ತೀವಿ. ಆದಷ್ಟಾಗಲಿ ಕನಿಷ್ಠ ಬೇರೆಯವ್ರು ನಮ್ಮನ್ನು ನಂಬ್ಕೊಂಡು ಒಂದಿಷ್ಟು ಓಟ್ ಹಾಕ್ತಾರೆ. ನಾವ್ಯಾಕೆ ಯಡಿಯೂರಪ್ಪನವರಿಂದಾಗಿ ನಾವ್ಯಾಕ್ರಿ ಜಾತಿಗೆ ಬ್ರ್ಯಾಂಡ್ ಆಗಬೇಕು? ನಮಗಿಷ್ಟ ಇಲ್ಲ, ನಾವೆಂದೂ ಬ್ರ್ಯಾಂಡ್ ಆದರಲ್ಲ. ಯಡಿಯೂರಪ್ಪನವ್ರ ಜೊತೆಗೆ ಹೋಗಿ ನಾವು ಜಾತಿ ಅಂತ ಬ್ರ್ಯಾಂಡ್ ಆಗಿದ್ದೀವಿ. ಈಗ ಆ ಕಳಂಕದಿಂದ ಆಚೆಗೆ ಬರೋ ಪ್ರಯತ್ನ ನಿರ್ಮಾಣ ಆಗುತ್ತೆ ಅಂದರೆ ನಾವು ಬರ್ತೀವಿ ಆಚೆಗೆ. ನಮ್ಮ ರಾಜಕೀಯ ನಾವು ಮಾಡಬೇಕಲ್ಲ. ಕಾಂಗ್ರೆಸ್ಗೆ ಹೋಗುವಂಥ ಸಂದರ್ಭ ಬಂದರೆ ಹೋಗ್ತೀರಾ ಅಂತ? ಗೊತ್ತಿಲ್ಲಪ್ಪ, ನಾನು ಆಗ್ಲಿಂದ ಹೇಳ್ತಾ ಇದ್ದೇನೆ. ನನ್ನಕ್ಕೀಗ ಮುಗೀತು, ಪಾರ್ಲಿಮೆಂಟ್ ಕ್ಷೇತ್ರ ಮುಗೀತು. ಅಸೆಂಬ್ಲಿ ಕ್ಷೇತ್ರಗಾರ ನಾನು ಮುಂದೆ ಏನು ಮಾಡಬೇಕು, ಹೆಂಗಿರಬೇಕು ಅಂತ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಬೇಕಲ್ಲ. ಇಲ್ಲಾರು ನಾಳೆ ಏನು ನನ್ನ ಭವಿಷ್ಯ ಅಂತ ನೋಡ್ಕೋಬೇಕಲ್ಲ. ನೋಡೋಣ, ಕಾಂಗ್ರೆಸ್ಗೆ ಹೋಗ್ಬೇಕಾದ್ರೂ ನಮಗೆ ಕಷ್ಟ ಐತಿ. ಕಾಂಗ್ರೆಸ್ಸವ್ರು ಪಾಪ BJPಯಿಂದ ಬಿಟ್ಟೋಗಿ ಅವ್ರು ಕಾಂಗ್ರೆಸ್ಸಲ್ಲಿ ನಿಂತಾರೆ. ಅವ್ರ ಮನಸ್ಸಿಗೆ ಯಾಕೆ ನೋವು ಮಾಡೋಕ್ಕೆ ಹೋಗೋಣ ನಾವು? ಅವ್ರು ಏನು ಮಾತಾಡ್ತಾರೆ, ಇವ್ರೇನು ಮಾತಾಡ್ತಾರೆ ಎಲ್ಲ ಆಮೇಲೆ ತೀರ್ಮಾನ ಮಾಡ್ತೀವಿ. ಮೊದಲೇ ಕಾರ್ಯಕರ್ತರ ಅಭಿಪ್ರಾಯನ ತಗೋತೀನಿ ನಾನು. ಈಗ ನೊಳಂಬ ಲಿಂಗಾಯತರು ಒಂದು 5-6 ಜಿಲ್ಲೆಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು ಅವರ ಮತದಾರರು. ಹೀಗಿರುವಂಥ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಯಾವುದು ಕಳೆದ ಸಾಕಷ್ಟು ವರ್ಷದಿಂದ ಕೂಡ ಟಿಕೆಟ್ ಕೊಡ್ತಾ ಬಂದಿದ್ರು. ಈ ಸರಿ ಟಿಕೆಟ್ ಮಿಸ್ ಆಯಿತು, ಅದರಲ್ಲೂ ಕೂಡ ನಿಮಗೆ ಈ ಥರದ ಒಂದು ಅನ್ಯಾಯ ಮಾಡಿದ್ರು ಅನ್ನುವಂಥ ವಿಚಾರ ರಾಜ್ಯದಲ್ಲಿ ಬಹುದೊಡ್ಡ ಹೊಡೆತ ಕೊಡುತ್ತಾ BJPಗೆ. ಅದರಲ್ಲೂ ಕೂಡ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನ ಪುತ್ರನೇ ನಿಂತಿರುವಂಥ ಅಲ್ಲೂ ಕೂಡ ಪೆಟ್ಟು ಕೊಡ್ತಾರ ಅಂತ. ಸ್ವಾಭಿಮಾನ ಇರೋ ಯಾರಿಗಾದರೂ ಇದು ನೋವು ತರುತ್ತೆ. ಸ್ವಾಭಿಮಾನ ಇರೋರಿಗೆ ನಾವು ಇವರಿಗೆ ಯಥೇಚ್ಛವಾಗಿ ಉದಾರವಾಗಿ ಪುಕ್ಸಟ್ಟೆಯಾಗಿ ಓಟ್ ಹಾಕ್ಕೊಂಡು ಹೋಗ್ತಿದ್ದೀವಿ. ನಾವೆಲ್ಲ ನಮ್ಮದು ಅಂತ ತಿಳ್ಕೊಂಡಿರುವಾಗ ಇವರು ಈ ರೀತಿ ಮಾಡ್ಕೊಂಡು ಹೋಗ್ತಾರೆ ಅಂತ ನೋವು. ಸ್ವಾಭಿಮಾನ ಯಾರಿಗಾದರೂ ಪೆಟ್ಟು ಬೀಳೋದು ಗ್ಯಾರಂಟಿ. ಅವ್ರು ಹೇಗೆ ವರ್ತಿಸ್ತಾರೆ ನನಗೆ ಗೊತ್ತಿಲ್ಲ, ಅದನ್ನೇನು ತೀರ್ಮಾನ ತಗೋತಾರೆ ಅವ್ರು ನನಗೆ ಗೊತ್ತಿಲ್ಲ. ಇಷ್ಟಾದರೂ ಆಗಲಿ ನಾವು ಅಶಕ್ತರು ಅವ್ರ ಜೊತೆಗಿರಬೇಕು ಅಂದ್ಕೋತಾರೋ ಇಲ್ಲ ನಮ್ಮದೇ ಒಂದು ಶಕ್ತಿನ ಬೆಳೆಸ್ಕೋಬೇಕು ಅಂತಾರೋ ಗೊತ್ತಿಲ್ಲ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಪ್ರಿಮೇಚೂರಿಗೆ ನಾನು ಹೇಳೋಕ್ಕಾಗಲ್ಲ. ಬಟ್ ನಮಗಂತೂ ಅವಮಾನ ಮಾಡಿದ್ದಾರೆ ಯಡಿಯೂರಪ್ಪನವರು. ಮುಂದಿನ ನಿರ್ಧಾರ ಎಷ್ಟು ದಿನದೊಳಗೆ ತಗೊತೀವಿ ಸರ್? ಆಗುತ್ತೆ, ಇನ್ನೊಂದು 4-5-6 ದಿವಸ ಆಗ್ಬೋದು. ನಾನು ಒಂದೊಂದೇ ಬ್ಯಾಚ್ ಕರೆದು ಮಾತಾಡ್ತಿದ್ದೀನಿ. ಟೈಮ್ ತೊಗೊಳುತ್ತೆ, ನಿರ್ಧಾರಕ್ಕೆ ಬರ್ತೀನಿ. ಇದಿಷ್ಟು ಮಾಜಿ ಸಚಿವ ಮಾಧುಸ್ವಾಮಿ ಅವರು ಹೇಳ್ತಿರುವಂಥ ಮಾತು. ಇನ್ನೊಂದು 4-5 ದಿನಗಳಲ್ಲಿ ನಾನು ಎಲ್ಲ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತೀನಿ. ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನುವಂಥ ಮಾತನ್ನು ಮಾಧುಸ್ವಾಮಿ ಅವರು ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಹರ್ಷ ಸೆಟ್ಸಿ, ವಿಸ್ತಾರ ನ್ಯೂಸ್, ತುಮಕೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.